ಪಾಕಿಸ್ತಾನ ಪ್ರಜೆಗಳ ವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ 9 ಜನ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. 7 ಜನ ವಿಸಿಟರ್ಸ್ ವೀಸಾ ಮೇಲೆ ವಾಸವಾಗಿದ್ದಾರೆ. 2 ಜನ ಲಾಂಗ್ ಟರ್ಮ್ ವೀಸಾ ಮೇಲಿದ್ದಾರೆ. ಕೇಂದ್ರದ ಆದೇಶದಂತೆ ಹಿಂತಿರುಗಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. 7 ಜನರಲ್ಲಿ ಒಬ್ಬ ಮಹಿಳೆಗೆ ಕೂಡ ಅನುಮತಿ ಸಿಕ್ಕಿತು. ಮಹಿಳೆ ಅನುಮತಿ ಪಡೆದು ಯುಎಸ್ಗೆ ತೆರಳಿದ್ದಾರೆ. ಉಳಿದ 6 ಜನರಿಗೆ ನಾವು ಮರಳಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಕಲಬುರಗಿ ಪೊಲೀಸ್ ಕಮಿಷನರ್ ಡಾ ಶರಣಪ್ಪ ಎಸ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿಯನ್ನು ಪಡೆದುಕೊಂಡು ಈಗ ಯುಎಸ್ಗೆ ಹೋಗಿದ್ದಾರೆ ಟ್ರಾವೆಲ್ ವೀಸಾದಲ್ಲಿ. ಈಗ ಉಳಿದ 6 ಜನರಿಗೆ ಕೂಡ ನಾವು ಮಾಹಿತಿಯನ್ನು ನೀಡಿದ್ದೀವಿ ಮರಳಿ ಹೋಗಲಿಕ್ಕೆ. ಆ 6 ಜನರಲ್ಲಿ 3 ಜನ ಪುರುಷರು ಮತ್ತು 3 ಜನ ಮಹಿಳೆಯರಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿಯನ್ನು ಪಡೆದುಕೊಂಡು ಈಗ ಯುಎಸ್ಗೆ ಹೋಗಿದ್ದಾರೆ. ಕಲಬುರಗಿಯಲ್ಲಿ ಪಾಕಿಸ್ತಾನ ಪ್ರಜೆಗಳ ವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ 9 ಜನ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. 7 ಜನ ವಿಸಿಟರ್ಸ್ ವೀಸಾ ಮೇಲೆ ವಾಸವಾಗಿದ್ದಾರೆ. 2 ಜನ ಲಾಂಗ್ ಟರ್ಮ್ ವೀಸಾ ಮೇಲಿದ್ದಾರೆ. ಕೇಂದ್ರದ ಆದೇಶದಂತೆ ಹಿಂತಿರುಗಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. 7 ಜನರಲ್ಲಿ ಒಬ್ಬ ಮಹಿಳೆಗೆ ಕೂಡ ಅನುಮತಿ ಸಿಕ್ಕಿತು. ಮಹಿಳೆ ಅನುಮತಿ ಪಡೆದು ಯುಎಸ್ಗೆ ತೆರಳಿದ್ದಾರೆ. ಉಳಿದ 6 ಜನರಿಗೆ ನಾವು ಮರಳಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಕಲಬುರಗಿ ಪೊಲೀಸ್ ಕಮಿಷನರ್ ಡಾ ಶರಣಪ್ಪ ಎಸ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿಯನ್ನು ಪಡೆದುಕೊಂಡು ಈಗ ಯುಎಸ್ಗೆ ಹೋಗಿದ್ದಾರೆ ಟ್ರಾವೆಲ್ ವೀಸಾದಲ್ಲಿ. ಈಗ ಉಳಿದ 6 ಜನರಿಗೆ ಕೂಡ ನಾವು ಮಾಹಿತಿಯನ್ನು ನೀಡಿದ್ದೀವಿ ಮರಳಿ ಹೋಗಲಿಕ್ಕೆ. ಆ 6 ಜನರಲ್ಲಿ 3 ಜನ ಪುರುಷರು ಮತ್ತು 3 ಜನ ಮಹಿಳೆಯರಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿಯನ್ನು ಪಡೆದುಕೊಂಡು ಈಗ ಯುಎಸ್ಗೆ ಹೋಗಿದ್ದಾರೆ. ಕಲಬುರಗಿಯಲ್ಲಿ ಪಾಕಿಸ್ತಾನ ಪ್ರಜೆಗಳ ವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ 9 ಜನ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. 7 ಜನ ವಿಸಿಟರ್ಸ್ ವೀಸಾ ಮೇಲೆ ವಾಸವಾಗಿದ್ದಾರೆ. 2 ಜನ ಲಾಂಗ್ ಟರ್ಮ್ ವೀಸಾ ಮೇಲಿದ್ದಾರೆ. ಕೇಂದ್ರದ ಆದೇಶದಂತೆ ಹಿಂತಿರುಗಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. 7 ಜನರಲ್ಲಿ ಒಬ್ಬ ಮಹಿಳೆಗೆ ಕೂಡ ಅನುಮತಿ ಸಿಕ್ಕಿತು. ಮಹಿಳೆ ಅನುಮತಿ ಪಡೆದು ಯುಎಸ್ಗೆ ತೆರಳಿದ್ದಾರೆ. ಉಳಿದ 6 ಜನರಿಗೆ ನಾವು ಮರಳಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಕಲಬುರಗಿ ಪೊಲೀಸ್ ಕಮಿಷನರ್ ಡಾ ಶರಣಪ್ಪ ಎಸ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿಯನ್ನು ಪಡೆದುಕೊಂಡು ಈಗ ಯುಎಸ್ಗೆ ಹೋಗಿದ್ದಾರೆ ಟ್ರಾವೆಲ್ ವೀಸಾದಲ್ಲಿ. ಈಗ ಉಳಿದ 6 ಜನರಿಗೆ ಕೂಡ ನಾವು ಮಾಹಿತಿಯನ್ನು ನೀಡಿದ್ದೀವಿ ಮರಳಿ ಹೋಗಲಿಕ್ಕೆ. ಆ 6 ಜನರಲ್ಲಿ 3 ಜನ ಪುರುಷರು ಮತ್ತು 3 ಜನ ಮಹಿಳೆಯರಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ.
ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿಯನ್ನು ಪಡೆದುಕೊಂಡು ಈಗ ಯುಎಸ್ಗೆ ಹೋಗಿದ್ದಾರೆ. ಕಲಬುರಗಿಯಲ್ಲಿ ಪಾಕಿಸ್ತಾನ ಪ್ರಜೆಗಳ ವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ 9 ಜನ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. 7 ಜನ ವಿಸಿಟರ್ಸ್ ವೀಸಾ ಮೇಲೆ ವಾಸವಾಗಿದ್ದಾರೆ. 2 ಜನ ಲಾಂಗ್ ಟರ್ಮ್ ವೀಸಾ ಮೇಲಿದ್ದಾರೆ. ಕೇಂದ್ರದ ಆದೇಶದಂತೆ ಹಿಂತಿರುಗಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. 7 ಜನರಲ್ಲಿ ಒಬ್ಬ ಮಹಿಳೆಗೆ ಕೂಡ ಅನುಮತಿ ಸಿಕ್ಕಿತ್ತು. ಮಹಿಳೆ ಅನುಮತಿ ಪಡೆದು ಯುಎಸ್ಗೆ ತೆರಳಿದ್ದಾರೆ. ಉಳಿದ 6 ಜನರಿಗೆ ನಾವು ಮರಳಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಕಲಬುರಗಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿಯನ್ನು ಪಡೆದುಕೊಂಡು ಈಗ ಯುಎಸ್ಗೆ ಹೋಗಿದ್ದಾರೆ ಟ್ರಾವೆಲ್ ವೀಸಾದಲ್ಲಿ. ಈಗ ಉಳಿದ 6 ಜನರಿಗೆ ಕೂಡ ನಾವು ಮಾಹಿತಿಯನ್ನು ನೀಡಿದ್ದೀವಿ ಮರಳಿ ಹೋಗಲಿಕ್ಕೆ. ಆ 6 ಜನರಲ್ಲಿ 3 ಜನ ಪುರುಷರು ಮತ್ತು 3 ಜನ ಮಹಿಳೆಯರಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿಯನ್ನು ಪಡೆದುಕೊಂಡು ಈಗ ಯುಎಸ್ಗೆ ಹೋಗಿದ್ದಾರೆ. ಕಲಬುರಗಿಯಲ್ಲಿ ಪಾಕಿಸ್ತಾನ ಪ್ರಜೆಗಳ ವಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ 9 ಜನ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. 7 ಜನ ವಿಸಿಟರ್ಸ್ ವೀಸಾ ಮೇಲೆ ವಾಸವಾಗಿದ್ದಾರೆ. 2 ಜನ ಲಾಂಗ್ ಟರ್ಮ್ ವೀಸಾ ಮೇಲಿದ್ದಾರೆ. ಕೇಂದ್ರದ ಆದೇಶದಂತೆ ಹಿಂತಿರುಗಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. 7 ಜನರಲ್ಲಿ ಒಬ್ಬ ಮಹಿಳೆಗೆ ಕೂಡ ಅನುಮತಿ ಸಿಕ್ಕಿತ್ತು. ಮಹಿಳೆ ಅನುಮತಿ ಪಡೆದು ಯುಎಸ್ಗೆ ತೆರಳಿದ್ದಾರೆ. ಉಳಿದ 6 ಜನರಿಗೆ ನಾವು ಮರಳಿ ಹೋಗೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಕಲಬುರಗಿ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಲಬುರಗಿ ನಗರದಲ್ಲಿ 9 ಜನ ಪಾಕ್ ಪ್ರಜೆಗಳು ಅಧಿಕೃತ ವೀಸಾ ಮುಖಾಂತರ ವಾಸವಾಗಿದ್ದಾರೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾ ಇರುವಂತರಿದ್ದಾರೆ ಮತ್ತು 7 ಜನ ಏನು ವಿಸಿಟರ್ ವೀಸಾದಲ್ಲಿದ್ದಾರೆ. ಅವರು ಸುಮಾರು ನಿಯರ್ಲಿ 20 ಇಯರ್ಸ್ನಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಆಸ್ ಪರ್ ಏನು ಗೈಡ್ಲೈನ್ಸ್ ಬಂದಿದೆ ಅದರ ಪ್ರಕಾರ ಅವರಿಗೆ ಹಿಂತಿರುಗಿ ಹೋಗಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡಿದ್ದೀವಿ ಮತ್ತು ಆ 7 ಜನರಲ್ಲಿ ಈಗ ಆಲ್ರೆಡಿ ಒಬ್ಬರು ಮಹಿಳೆ ಅನುಮತಿ